ನಮ್ಮಮ್ಮನ ಫ್ಯಾಮಿಲಿ ಬರುತ್ತೆ ಅಂದ್ರೆ ತಲೆಗೆ ಪೆನಲ್ ಹಾಕ್ಬಿಟ್ಟು ಗಮ ಗಮ ಅಂತ ತಲೆ ಸ್ನಾನ ಮಾಡಿಸ್ಬಿಟ್ರು. ಮನೆಗೆ ಬಂದಾಗ ನಾನು ಪೇಷಂಟ್ ತರ ಕಾಣಿಸ್ಬಾರ್ದು, ನೀಟಾಗಿ ಯಂಗಡ್ ಎನರ್ಜೆಟಿಕ್ ಆಗಿರ್ಬೇಕು. ಕ್ರೀಮ್ನ ಹಿಂಗೆಲ್ಲ ಹಾಕೊಳ್ಳೋದು ಕಚ 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 ಅಂತ ಉಜ್ಕೊಂಡ್ರೆ ಒಂಥರ ನೆಮ್ಮದಿ ಆಗೋದು. ಏನಂತೀರಾ? ಇಟ್ಟು ತಿಂದು ಗಟ್ಟಿ ಆಗಿರು ಅಂದಂಗೆ ಬೆಳಗ್ಗೆ ನಮ್ಮಮ್ಮ ರಾಗಿ ಗಂಜಿ ನಾಟಿ ಮೊಟ್ಟೆನ ಬೇಯಿಸಿ ಕೊಟ್ರು. ಫುಲ್ ಬ್ಯಾಟಿಂಗ್ ಮಾಡೋಷ್ಟೊತ್ತಿಗೆ ನಮ್ಮ ಪಾಪು ಓಡ್ ಬಂತು ನೋಡಿ. ನಮ್ಮ ಅಕ್ಕ ದೊಡ್ಡಮ್ಮ ಎಲ್ಲರೂ ಮನೆಗೆ ಬಂದ್ರು. ನಮ್ಮ ಪಾಪು ನನ್ಗೋಸ್ಕರ ಒಂದ್ ಹಾಡು ಹೇಳ್ತು, ನಾನ್ ಕೇಳಿಸ್ಕೊಂಡೆ, ನೀವ್ ಕೇಳಿಸ್ಕೋಬಾರ್ದಾ? ಫಸ್ಟ್ ಹಾಡು ಕೇಳಿಸ್ಕೊಳ್ಳಿ. ಒಟ್ಟಲ್ಲಿ ಸ್ಯಾಟರ್ಡೆ ಫುಲ್ ಹೌಸ್ಫುಲ್. ನಮ್ಮ ಮಗು ಏನೋ ಹೊಸ ಆಟ ತಂದಿತ್ತು, ಅದ್ರ ಜೊತೆ ಸೇರ್ಕೊಂಡು ನಾನು ಆಡ್ದೆ. ನಂದು 20 ಅಪ್ಪ, ಅನ್ನೋದು 22. ನಾನು ನಿಂಗೆ ಏನಾಗ್ಬೇಕು? ಸ್ವಾತಿ ಚಿಕ್ಕ. ಇವತ್ತು ಫುಲ್ ರಿಫ್ರೆಶಿಂಗ್ ಆಗಿತ್ತು. ತುಂಬಾ ದಿನ ಆದ್ಮೇಲೆ ನಮ್ಮಮ್ಮ ಒಳ್ಳೆ ಗೀ ರೈಸು ಕುರ್ಮಾ ಮಾಡಿದ್ರು. ನಾನು ಬರ್ಗೆಟ್ಟಿರೋ ಬಾಯಿಗೆ ಒಳ್ಳೆ ಅಮೃತ ಸಿಕ್ದಂಗ ಆಗಿತ್ತು. ತುಂಬಾ ದಿನ ಆದ್ಮೇಲೆ ಇವತ್ತು ವೈಟ್ ರೈಸ್ ನ ತಿಂದೆ, ಯಾಕಂದ್ರೆ ಫುಲ್ ಡಯಟ್ ಬೇರೆ ಮಾಡ್ತಾ ಇದ್ನಲ್ಲ. ಅಲ್ಲ, ನಾನು ಪೇಷಂಟ್ ಅಂತ ಎಲ್ಲರಿಗೂ ಗೊತ್ತು, ಆದ್ರೂ ಮನೆಗೆ ಬತ್ತ ಬರೀ ತರಕಾರಿ ಹಣ್ಣು ಗೆಣಸು ತತ್ತಿರಲ್ಲ. ಈ ತರ ಏನಾದ್ರು ಮೊದ್ಲೇ ತಿನ್ಬಿಟ್ಟಿದ್ದೆ, ಇಷ್ಟೊತ್ತಿಗೆ ಒಳ್ಳೆ ಪಿಗರ್ ಆದ್ರೂ ಆಗ್ಬಿಟ್ಟಿದೆ. ಬೇಡ ಬೇಡ ಅಂದ್ರು ನಮ್ಮಮ್ಮ ಒಂದೊಂದ್ ಬೋಸಿ ಹಣ್ಣು ತುರ್ಕಿ ತುರ್ಕಿ ತಿನ್ಸ್ತಾರಲ್ಲ. ಇಷ್ಟೆಲ್ಲ ತಿಂದ್ಮೇಲೆ ಎಕ್ಸರ್ಸೈಸ್ ಮಾಡೋದ್ ಬೇಡವಾ? ಕೈಗೆ ಕಾಲ್ಗೆ ಫುಲ್ ಎಕ್ಸರ್ಸೈಸ್ ಮಾಡಿದೆ. ಅಷ್ಟೊತ್ತಿಗೆ ನಮ್ ರೋಡ್ ಬಾಯ್ಸು ಬಂದ್ರು, ನನ್ನನ್ನ ಮಾತಾಡ್ಸಿದ್ರು. ಆಮೇಲೆ ನಮ್ ಡ್ಯೂಟಿ ಶುರು. ಮಕ್ಳ ಜೊತೆ ಕಾಲ ಕಳೆಯೋದಷ್ಟೇನೆ ನನಗೆ ಉಳಿದಿರುವಂತ ಸಮಯ. ಇನ್ನು ಸಂಜೆ ಆಗ್ತದಂಗೆ ನಮ್ಮಮ್ಮನ ಫಸ್ಟ್ ಕೆಲಸ ಏನ್ ಗೊತ್ತಾ? ಈ ಸಂದ್ರಿಗೆ ದೃಷ್ಟಿ ತೆಗಿಯೋದು. ಇನ್ಯಾರ ಕಣ್ಣು ಬೀಳ್ದೆ ಇರ್ಲಿ ಅಂತ ಗಾಂಡ್ಗಾಬರಿಯಲ್ಲಿ ದಿನ ದೃಷ್ಟಿ ತೆಗಿತಾರೆ. ಮತ್ತೆ ಇದು ನನ್ ಸಮಾಚಾರ. ನಿಮ್ ಸಮಾಚಾರ ಏನು?